ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ತತ್ವೋದ್ಯೋತ ಏನೇನಾಯ್ತು ಈಗ? ತತ್ವಸಂಖ್ಯಾನ, ತತ್ವವಿವೇಕ, ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ. ಎಷ್ಟು ಪ್ರಕರಣ ಇದೆ ಅಲ್ಲಿಗೆ? 7 ಆಯಿತು. 8ನೇ ಪ್ರಕರಣ ಇದು. ಇಷ್ಟೆಲ್ಲ ಪ್ರಕರಣಗಳ ಒಂದು ಸಾರ ಇದ್ದ ಹಾಗೆ ಅದನ್ನು ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯಾತಾದೃಶ ಚಿತ್ತೇತ್ಯಯಂತ ಇಷ್ಟೋನೋ ರಮಾಪತಿ. ಇದು ಮಂಗಲಾಚರಣೆ. ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರ ಅಶೇಷ ದರ್ಶನ ನಿತ್ಯಾತಾದೃಶ ಚಿತ್ತೇತ್ಯಯಂತ ಇಷ್ಟ ನಃ ರಮಾಪತಿ. ಅದಕ್ಕೆ ಟೀಕಾರಾಯರಿಗೆ ಅವತಾರಿಕೆ ಕೊಡ್ತಾ ಹೇಳ್ತಾರೆ. ಇಹ ಖಲು ಅಲ್ಪಾಸ್ಥಿರ ಸುಖಖದ್ಯೋ ಸಂಸಾರ ಕಾಂತಾರೆ ಕೃಷ್ಯಮಾನಾನಾಂ ಅಲ್ಪ ಅಸ್ಥಿರ ಸುಖಖದ್ಯೋತಿಕಾಸು ದ್ಯೋತಮಾನಾಸ್ವಪಿ ಮನಃಪ್ರಸಾದಂ ಅನಾಸಾದಯತಾಂ ಸಂಸಾರಿಣಾಂ ಗೊತ್ತಾಯ್ತಾ? ಈ ಇಹ ಖಲು ಸಂಸಾರ ಕಾಂತಾರೆ, ಸಂಸಾರದ ಅರಣ್ಯ. ಇದರಲ್ಲಿ ಏನಾಗಿದೆ? ಸುಖ ಹುಡುಕೊಂಡು ಹೊರಟಿದ್ದಾರೆ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ. ಅನೇಕ ದುಃಖಗಳನ್ನು ನೋಡಿ ನೋಡಿ ಏನು ಸಾಕಾಗಿದೆ ಅವನಿಗೆ, ಇಂಥ ದುಃಖಗಳು ಬೇಡ ಅನಿಸಿದೆ. ಹಾಗೇನು ಮಾಡ್ತಾನೆ ಈಗ? ಈ ಸುಖಗಳಲ್ಲಿ ಹೇಗಿದೆ ಅಂತ ಕೇಳಿದರೆ ಖದ್ಯೋತ ಇದ್ದ ಹಾಗೆ, ಅಂದರೆ ಮಿಣುಕು ಹುಳ. ನಮಗೆ ಬೇಕಾಗಿರೋದು ಸೂರ್ಯನ ಬೆಳಕು, ನಮಗೆ ಸಿಕ್ಕಿರೋದೇನೀಗ ಮಿಂಚು ಹುಳ. ಅದೇನು ಲೆಕ್ಕ? ಬೆಳಕೆ ಅಲ್ಲ, ಕಂಡತ್ತ ಮೋಸ ಹೋಗುತ್ತೆ. ಲೌಕಿಕ ಸುಖಗಳಲ್ಲಿ ಹೇಗಿರುತ್ತೆ ಅಂದರೆ ಖದ್ಯೋತ ಅಂತ ಕರೀತಾರೆ. ಖದ್ಯೋತ ಇದ್ದ ಹಾಗಿರುತ್ತೆ. ಆಗ ಮನಃಪ್ರಸಾದಂ ಅನಾಸಾದಯತ, ಮನಸ್ಸು ಸಮಾಧಾನ ಆಗುತ್ತಾ? ಜಾಸ್ತಿ 2 ಏಕಾಶಿ ಉಪವಾಸ ಮಾಡಿ ಜಾಸ್ತಿ ಪಾಡ್ಯಕ್ಕೆ ಕೂತಾಗ ಇಷ್ಟೇ ಎಷ್ಟು ಅನ್ನ ಇಷ್ಟೇ ಎಷ್ಟು ಇದು ಹಾಗೇನಾಗುತ್ತಾಗ? ಇಷ್ಟೇ ಒಂದು ಹನಿ ಹಾರು, ಒಂದು ಹನಿ ಇದು ಒಂದು ಹಾಕಿಬಿಟ್ರೆ ಏನು ಬರುತ್ತಾಗ? ಊಟ ಆಯಿತು, ಸಿಟ್ಟು ಬಿಟ್ಟು ಮತ್ತೆ ಊಟ ಮಾಡೋಗಿಲ್ಲ, ಅಪ್ಪಸ ತೊಗೊಂಡ್ಬಿಟ್ಟಿದ್ದಾನೆ, ಹೊಟ್ಟೆ ತುಂಬ ಅದಿಲ್ಲ, ಎಷ್ಟು ದುಃಖ ಆಗುತ್ತಾಗ. ಸಂಸಾರ ಸುಖ ಅಂದರೆ ಹಾಗೇನೆ. ಎಷ್ಟು ಕಷ್ಟಪಟ್ಟರು ಕೂಡ ಆಗನೇನು ನಮಗೆ ಬೇಕಾಗಿರೋದಷ್ಟು ಸಿಗೋದಿಷ್ಟೇ. ಅದಕ್ಕೇನು ಮಾಡಬೇಕು? ಈಗ ಪೂರ್ತಿ ಸಿಗ್ತಕ್ಕಂಥ ಜಾಗ ಯಾವುದು ಅಂತ ಕೇಳಿದರೆ ಅದು ಮೋಕ್ಷ ಒಂದೇ. ಮೋಕ್ಷ ಬಿಟ್ಟರೆ ಇನ್ನೆಲ್ಲೂ ಕೂಡ ಅಂಥ ಅವಕಾಶ ಇಲ್ಲ. ಅದಕ್ಕಾಗಿ ಏನು ಮಾಡ್ತೀವಿ? ಎಲ್ಲರೂ ಯೋಚನೆ ಮಾಡೋದಿಲ್ಲ ಇದನ್ನು. ಯಾರು ಯೋಚನೆ ಮಾಡಿ? ಸ್ವಲ್ಪ ವಿವೇಕ ಇದ್ದರೆ ಯೋಚನೆ. ಇದೆಲ್ಲ ಪ್ರಯೋಜನ ಇಲ್ಲ. ಏನು ಬೇಕು ನಮಗೀಗ? ಶಾಶ್ವತವಾದ ಸುಖ ಬೇಕು, ನಿಜವಾದ ಸೂರ್ಯನ ಬೆಳಕು ಬೇಕು. ಅಂಥ ಸೂರ್ಯನ ತೋರಿಸ್ಬೇಕಾಗಿದೆ. ಅಂಥ ಸೂರ್ಯ ಯಾರೀಗ? ಪರಮಪುರುಷ ತತ್ವೋದ್ಯೋತಸ್ಯ ಸಿದ್ಧಯೇ. ತತ್ವೋದ್ಯೋತ ಅಂದರೆ ಯಾವ ತತ್ವ? ಈಗ ತತ್ವಸಂಖ್ಯಾದಲ್ಲಿ ಏನಂತ ಹೇಳಿದರು? ಸ್ವತಂತ್ರ ತತ್ವ ವಿಷ್ಣು. ಅದೇ ಪರಮಪುರುಷ ತತ್ವೋದ್ಯೋತಸ್ಯ ಸಿದ್ಧಯೇ. ಲಿಂಕ್ ಅದಕ್ಕೆ ತತ್ವಸಂಖ್ಯಾನಕ್ಕೆ ಲಿಂಕ್ ಬಂದಾಗ ಪರಮಪುರುಷ ತತ್ವ. ಆಗ ಸೂರ್ಯನ ಬೆಳಕಿಗೆ ಯಾವ ಬೆಳಕು ಮ್ಯಾಚ್ ಆಗೋದಿಲ್ಲ. ಅರ್ಥ ಆಯ್ತಾ? ಬೆಳಕು ಕೂಡ ಬಿಟ್ಟುಬಿಡಿ. ಇಲ್ಲಿ ಎಷ್ಟು ಕೋಟಿ ಕೋಟಿ ದೀಪ ಹಾಕಿದ್ರು ಕೂಡ ಏನೆಲ್ಲ ಸೂರ್ಯನ ಮುಂದೆ. ಅದಕ್ಕೆ ಮೋಕ್ಷದ ಸುಖ ಬಂದೆ. ಉಳಿದೆಲ್ಲ ಸುಖಗಳು ಹೇಗೆ ಅಂದರೆ ಮಿಂಚು ಬಿಡದ ಸುಖ ಇದ್ದಾಗೆ. ತಿಳುವಳಿಕೆ ಇದ್ದವ್ರು ಏನು ಮಾಡೋದಿಲ್ಲ ಎಂದು ಅದನ್ನು ನಂಬ್ಕೊಂಡು ಹೋಗೋದಿಲ್ಲ. ಎಷ್ಟೋ ಸರ್ತಿ ಬೆಳಕು ಕೂಡ ಎಲ್ಲಿರುತ್ತೆ ಗೊತ್ತಾಗಲ್ಲ. ಈ ಪೊದೆಗಳ ಮೇಲೆ ಇರುತ್ತೆ ಆ ಕಡೆ ಈ ಕಡೆ. ಅಲ್ಲಿ ಹೋಗ್ಬಿಟ್ಟು ಬಿದ್ದೇ ಬಿಡ್ತಾರೆ ನೋಡಿ. ಒಂದು ಬೆಳಕು ಸಾಕಾದಿಲ್ಲ, ಅದು ಬೀಳಿಸೇ ಬಿಡು. ಅದಕ್ಕೆ ಬೆಳಕಲ್ಲ, ಬೆಳಕಿನ ಆಭಾಸ. ಅದೇ ರೀತಿಯ ಸಂಸಾರ ಸುಖಗಳು ಏನಲ್ಲ, ನಿಜವಾದ ಸುಖಗಳಲ್ಲ. ಅದಕ್ಕೆ ಹೇಳ್ತಾರೆ, ಏಹಿ ಸಂಸ್ಪರ್ಶಜ ಭೋಗಾ ದುಃಖ ಯೋನಯೇವತೆ ಆದ್ಯಂತವಂತಃ ಕೌಂತೆಯ ತತೇಷು ರಮತೆ ಬುಧಃ. ಅದಕ್ಕೆ ಸರಿಯಾಗಿ ಅರ್ಥ ಆಗುತ್ತೆ. ಇದೆಲ್ಲ ಕೂಡ ಮಿಡುಕಳು ಸುಖ ಇದ್ದಾಗ. ಆದ್ದರಿಂದ ಇದು ಬೇಕಿಲ್ಲ ಅಂಥೇಳಿ ನಮಗೆ ಸೂರ್ಯ ಬೇಕಿಲ್ಲ. ಅದಕ್ಕೆ ಭಗವಾನ್ ಆಚಾರ್ಯ ಸೂರ್ಯ ಆಚಾರ್ಯರು. ನಮಗೆ ಬೆಳಕು ಬೇಕಾಗಿದೆ. ಬೆಳಕು ಕೊಡ್ತಕ್ಕಂಥ ಸೂರ್ಯ ಇವರು. ತೋರಿಸೋ ವಸ್ತು ಯಾವುದು ಅಂದರೆ ಪರಮಪುರುಷ ತತ್ವೋದ್ಯೋತ. ಪರಮಾತ್ಮ ಎಂಬ ತತ್ವವನ್ನು ತಿಳಿಸಿಕೊಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಶಾಸ್ತ್ರ ಬೇಕು, ಅಧ್ಯಾತ್ಮ ಬೇಕು ಅಂತ ಅರ್ಥ ಆಗುತ್ತೆ. ಹಾಂ, ನೀವು ನೋಡಿಲ್ಲ, ರಾತ್ರಿ ಹೊತ್ತಲ್ಲಿ ಹೋಗ್ತಿರ್ಬೇಕಾದ್ರೆ ಬೆಂಗಳೂರಲ್ಲೆಲ್ಲ ಕಾಣಿಸಲ್ಲ. ಅವು ಎಲ್ಲಿ ಹೋಗ್ಬೇಕು? ಸಿಟಿ ಹೊರಗಡೆ ಹೋಗ್ಬೇಕು. ಸಿಟಿ ಹೊರಗಡೆ ಹೋದಾಗ ಅದು ಕತ್ಲಾಗಬೇಕು. ಬೆಳದಿಂಗಳಲ್ಲಿ ಕಾಣಿಸಲ್ಲ. ಅಮಾವಾಸ್ಯೆ ಆ ಥರ ಆಗಬೇಕು. ಕೃಷ್ಣ ಪಕ್ಷದಲ್ಲಿ ಆಗಬೇಕು. ಆಗದು ಹುಡುಗರು ಆ್ಯಕ್ಚುಲಿ ಹುಡುಗಗಳು ಕ್ರಿಮಿಗಳು ಓಡಾಡ್ತಾ ಇರುತ್ತೆ. ಅವು ಬೆಂಚಿಗೆ ಬೆಳಕು ಬರ್ತಿರುತ್ತೆ. ಆದರೆ ಗೊತ್ತಾಯ್ತಾ? ಆ ಬೆಳಕನ್ನು ಬೆಳಕು ಅಂತ ಕರೀಲಿಕ್ಕಾಗ ಅದ್ರ ಓದೋಕ್ಕಾಗುತ್ತೆ, ಅದ್ರಲ್ಲಿ ನೋಡೋಕ್ಕಾಗುತ್ತೆ. ದಾರಿನೇ ಕಾಣೋದಿಲ್ಲ. ಅದು ಜಾಗಕ್ಕೆ ಹೋದರೆ ಬಿದ್ದೇ ಬಿಡ್ತೀವಿ. ಯಾಕೆ? ಪೊದೆಗಳು ಇನ್ನೇನಿರುತ್ತೆ ಸಾಮಾನ್ಯ.
ಅದು ಡೇಂಜರಸ್. ಅದು ನೋಡಿದ್ರೆ ಖದ್ಯೋತ ಅಂತ ಖದ್ಯೋತ. ಖದ್ಯೋತ ಶಬ್ದಕ್ಕೆ ಎರಡು ಅರ್ಥ, ಸೂರ್ಯ ಅಂತನೂ ಅರ್ಥ. ಖ ಅಂದ್ರೆ ಆಕಾಶ, ಅದರಲ್ಲಿ ಬೆಳಗೋದಂದರೆ ಸೂರ್ಯ. ಇನ್ನೊಂದು ಅರ್ಥ ಖದ್ಯೋತ. ಖದ್ಯೋತ ಆಭಾಸನೂ ಖದ್ಯೋತ ಅಂತ ಕರೀತಾರೆ. ಖದ್ಯೋತ ಅಂತ ಪದ ಎಲ್ಲಿ ಬಂದಿದೆ ಹೇಳಿ? ಎಲ್ಲಿ ಬಂದಿದೆ? ವಾಯುಸ್ಥಿತಿ ನಖಸ್ತುತಿಯಲ್ಲಿ ಎಲ್ಲಿ ಬಂದಿದೆ ಅದು? ಲಕ್ಷ್ಮೀಕಾಂತ ಸಮಂತತೋಪಿ ಕಳಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ ಅಂತ ಹೇಳಿಬಿಟ್ಟು ಮುಂದೆ ಯದ್ರೋಷೋತ್ಕರ ದಕ್ಷಿಣೆ ಪ್ರಕುಟಿಲ ಪ್ರಾಂತೋಚಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಶ್ವಲಿಂಗ ಭಜಿತ ಬ್ರಹ್ಮೇಶ ಚಕ್ರೋತ್ಕರ. ಅದು ಖದ್ಯೋತ. ಅದು ಎರಡರ್ಥನೂ ಮಾಡ್ತಾರೆ. ಸೂರ್ಯ ಅಂತಲೂ ಮಾಡ್ತಾರೆ, ಬಿಡುಕೊಡು ಅಂತಲೂ ಮಾಡ್ತಾರೆ. ಮಿಂಚೆ ಅದೇ ಮಿಂಚಿನ ಹುಳು. ಸೂರ್ಯ. ಇನ್ನೊಂದು ಮಿಡುಕೊಡ, ಮಿಂಚುಳ ಅಂತ ಕರೀತಾರೆ. ನಮಗೆ ಸೂರ್ಯನ ಬೆಳಕು ಕೆಲಸ ಮಾಡೋದು ಮಿಡುಕೊಂಡು ವ್ಯವಸಾಯ ಮಾಡೋಕ್ಕಾಗತ್ತೆ ಯಾರಿಗಾದರೂ ಕೂಡ. ಬೆಳಕೇ ಅಲ್ಲ. ಅದೇ ರೀತಿ ಲೌಕಿಕ ಸುಖಗಳೆಲ್ಲ ಸುಖಗಳೇ ಅಲ್ಲ, ಸುಖದ ಆಭಾಸ. ನಿಜವಾದ ಸುಖ ಯಾವುದು ಅಂತ ಕೇಳಿದರೆ ಸೂರ್ಯನ ಬೆಳಕು ಹೇಗೋ ತತ್ವಜ್ಞಾನದ ಬೆಳಕು ಆಗಿದೆ. ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರ ಅಶೇಷ ದರ್ಶನ ನಿತ್ಯಾತಾದೃಶ ಚಿತ್ತೇತ್ಯಯಂತ ಇಷ್ಟ ನಃ ರಮಾಪತಿ. ನಮಗೆ ರಮಾಪತಿ ಇಷ್ಟ. ಆಚರಣೆ ನಮಗೆ ರಮಾಪತಿ ಇಷ್ಟನಾದವನು. ನಮಗೆ ರಮಾಪತಿ ಇಷ್ಟ ಅಲ್ಲ. ನಮಗೇನೋ ಬೇಕಾಗಿದೆ, ಕೊಡಿಸಕ್ಕೆ ರಮಾಪತಿ ಬೇಕು. ಅರ್ಥ ಆಯ್ತಾ? ಈಗ ನಮ್ಗೆ ಬೇಕಾದ್ದೇನೀಗ ಪುತ್ರ ಪೌತ್ರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ, ಇದು ನಮಗೆ ಬೇಕು. ಇಷ್ಟು ದೇವರಲ್ಲ, ಬಟ್ ಕೊಡಿಸೋದು ದೇವರಾದ್ದರಿಂದ ದೇವ್ರು ಬೇಕಷ್ಟೇ. ಅದು ಆಚಾರ್ಯ ಏನು ಬೇಕು? ದೇವರೇ ಬೇಕು. ಈ ಮಗು ಇರುತ್ತೆ, ಅದಕ್ಕೆ ಆಟ ಸಾಮಾನೆಲ್ಲ ಒಳಗೆ ಆಟ ಸಾಮಾನು ಕೊಟ್ಬಿಡ್ತಾರೆ. ಆಟಗೆ ಆಟ ಆಡ್ತಾ ಇರುತ್ತೆ, ಸ್ವಲ್ಪ ಹೊತ್ತಾಗುತ್ತೆ, ಮತ್ತೆ ಹೇಳಕ್ಕೆ ಶುರು ಮಾಡುತ್ತೆ. ಅವಾಗೇನು ಮಾಡ್ತಾರೆ? ಈಗ ಆಟಿಕೆ ಕೊಟ್ಟರೆ ಒಪ್ಪಲ್ಲ, ಸ್ವಲ್ಪ ಬಿಸ್ಕಟ್ ಅದು ಕೊಡ್ತಾರೆ, ಕಲಸಕ್ಕರೆ ಬಿಸ್ಕಟ್, ಸ್ವಲ್ಪ ಹೊತ್ತು ಆಡುತ್ತೆ, ಮತ್ತೆ ಹೇಳಕ್ಕೆ ಶುರು ಮಾಡುತ್ತೆ. ಅವಾಗ ಏನು ಮಾಡಬೇಕು? ಏನು ಹೇಳಿದ್ರೆ ಕೇಳೋದು, ಏನು ಕೊಟ್ಟರೆ ಬಿಸಾಕಿಬಿಡುತ್ತೆ. ಅವಾಗ ಏನು ಬೇಕು ಅದಕ್ಕೆ? ಈಗ ತಾಯಿನೇ ಬೇಕು. ಏನು ಕೊಟ್ಟರೆ ಒಪ್ಪೋದಿಲ್ಲ. ಅದು ಭಕ್ತರ ಲಕ್ಷಣ. ಏನು ಬೇಕು ಅವ್ರಿಗೀಗ? ದೇವರು ಬೇಕು. ದೇವರೇ ತಂದೆ ತಾಯಿ ಎಲ್ಲ ಆದ್ದರಿಂದ ದೇವ್ರು ಬೇಕು. ಆ ಸ್ಥಿತಿ ಬಂದಾಗ ಏನಾಗ್ತಾರೆ? ಆಗ ತಾಯಿ ಏನು ಮಾಡ್ತಾಳೆ? ಇನ್ನೇನು ಕೊಟ್ಟರು ಉಪಯೋಗ ಇಲ್ಲ ಅದಕ್ಕೇನು. ಹಾಗೆ ಮಡಿಲಿದ್ದ ತಾಯಿ ಆದರೂ ಕೂಡ ಏನು ಮಾಡ್ತಾಳೆ? ಮೇಲಿಗೆ ಎತ್ಕೊಂಡ್ಬಿಡ್ತಾಳೆ. ಅದಕ್ಕಂದರೆ ಮಗುವಿನ ಬಿಡೋದಿಲ್ಲ. ಅರ್ಥ ಆಯ್ತಾ? ಆ ಸ್ಥಿತಿ ಬರಬೇಕು. ಅವಾಗ ಏನಾಯ್ತು? ತಾಯಿ ಮಗುಗೆ ಏನು ಬೇಕಾಯ್ತು? ಒಟ್ಟೀಗ ತಾಯಿ ಬೇಕಾಯ್ತು. ಆ ಸ್ಥಿತಿಯಲ್ಲಿ ತಾಯಿ ಸಿಗ್ತಾಳೆ. ಜನನೀನು ಕಾಣದೆಯ ಬಾಲಕ ನೆನೆದು ಹಲುಬೂತಿರೆ ಕತ್ತಲೆ ಬದಲೊಳಗಿದ್ದವರ ನೋಡುತ್ತಾ ನಗುತ್ತಾ ಹರ್ಷದೆ. ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದು ಕೊನೆಯಬೇಕು ಅಂತ ಯಾವಾಗಂದ್ರೆ ಅವಾಗ ಕಾಣಿಸ್ತಾವೆ, ಅಲ್ಲಿವರೆಗೂ ಕಾಣಿಸೋದಿಲ್ಲ. ದೇವರು ಕಾಣಿಸೋದು ಆವಾಗ, ಮತ್ತು ನಮ್ಮನ್ನು ಸ್ವೀಕಾರ ಮಾಡೋದು ಅವಾಗ. ಅದಕ್ಕಷ್ಟೇ ಆಚಾರ್ಯ ಹೇಳಿ ಇಷ್ಟ ನಮಗೇನು ಬೇಕೋ ಅದಕ್ಕೆ ಹನುಮಂತ ದೇವರೇ ಆಶೀರ್ವಾದ ಆಚಾರ್ಯರಾದ್ರಿಂದ ಅವರೇ ಹೇಳ್ತಾರೆ, ರಾಬ್ರಿಗೆ ಏನು ಬೇಕು ಅಂತ ಕೇಳಿದ್ರು ಕೂಡ ನನಗೇನೂ ಬೇಕಿಲ್ಲ. ಏನು ಬೇಕು ಅಂತಾರೆ? ಪ್ರವರ್ಧತಾಂ ಭಕ್ತಿರವನ್ ಕ್ಷಣೆ ಕ್ಷಣೆ ಅಂದರೂ ಒಂದೇ, ನೀನೇ ಬೇಕು ಅಂದರೂ ಒಂದೇ. ಅದಕ್ಕೆ ಇಷ್ಟ ನಃ ರಮಾಪತಿ. ಇದು ಯಾರಿಗೆ? ಏಕಾಂತ ಭಕ್ತರಿಗೆ ಮಾತ್ರ. ರುಚಿಗಳು ಏಕಾಂತ ಭಕ್ತರು. ದೊಡ್ಡ ದೊಡ್ಡ ದೇವತೆಗಳು ಅನಂತರದ ಏಕಾಂತ ಭಕ್ತರು. ನಂಬರ್ 1 ಏಕಾಂತ ಭಕ್ತರು ಅಂದರೆ ರುಚಿಗಳೇ, ಅದು ಬೇರೆ ಏನೂ ಬೇಕಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇಷ್ಟ. ಇದರಿಂದ ಆಚಾರ್ಯ ಏನು ಹೇಳಿದಂತೆ ಆಯಿತು? ತಮ್ಮ ಸ್ವರೂಪ ಹೇಳಿದಂತೆ ಇಷ್ಟ ನಃ ರಮಾಪತಿ ಅಂದರೆ ನಮಗೆ ಬೇಕಾದಷ್ಟು ಕೇವಲ ಭಗವತ್ ಸೇವೆ ಹೊರತು ಬೇರೆ ಯಾವುದೂ ಬೇಕಿಲ್ಲ. ದೇವರೇ ನಮಗೆ ಬೇಕು. ಸರ್ವತ್ರ ದೇವರು ಏನು ಮಾಡ್ತೀವಿ ನಾವೀಗ? ಬಸ್ ಸಿಕ್ಕಿಲ್ಲ, ದೇವರೇ ಬಸ್ ಸಿಗಲಿ. ಯಾವುದು ಪೋಸ್ಟ್? ದೇವರೇ ಪೋಸ್ಟ್. ಅದು ದೇವ್ರ ಪೋಸ್ಟ್ ಮ್ಯಾನ್ ಆಗಬೇಕೀಗ. ಅವ್ರು ಬಿಟ್ಟು ಕರ್ಕೊಂಡು ಕೂಡಿಸ್ಬೇಕು. ನಮ್ಮ ದೇವ್ರಿಗೆ ಏನು ಹೇಳಿದಾಗಾಯ್ತು? ಆವಾಗ ನಮ್ಮ ಕೆಲಸ ಎಲ್ಲ ಮಾಡಿಕೊಡೋ ಅಂತ ಹೇಳಿದಾಗಾಯ್ತು. ದೇವ್ರು ನಾನು ನೋಡಬಾರ್ದು. ಏನು ಹೇಳಬೇಕಾಗ? ಏನು ಕೇಳಿದ್ರೆ ದೇವ್ರಿಗೆ ಅವಮಾನ ಮಾಡಿದಾಗ ನೀನು ಅನುಗ್ರಹ ಬೇಕಷ್ಟೇ ಹೊರತು ಬೇರೆ ಏನೂ ಕೇಳಬಾರ್ದು. ಇದು ಈ ಶ್ಲೋಕದಲ್ಲಿ ಎಷ್ಟು ಅರ್ಥ ಇದೆ. ದೇವರು ಎಂಥವನು ಅಂತ ಪ್ರಶ್ನೆ ಇದೆ. ಯಾಕಿಷ್ಟ ನಿಮಗೆ ದೇವರು ಅಂತ ಪ್ರಶ್ನೆ ಇದೆ. ಯಾಕಿಷ್ಟ? ಸರ್ವತ್ರ ಅಖಿಲ ಸಚ್ಛಕ್ತಿ. ಈ ಪದ ಎಲ್ಲಿ ಬಂದಿತ್ತು? ನರಸಿಂಹೋ ಅಖಿಲಾಜ್ಞಾನ ಮತಧ್ವಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ಪದ ನೆನ್ಪಿಡ್ಕೋಬೇಕಾದ್ರೆ ಸರ್ವತ್ರ ಅಖಿಲ ಸಚ್ಛಕ್ತಿ ಫಸ್ಟ್, ಸ್ವತಂತ್ರ 2, ಅಶೇಷ ದರ್ಶನ 3, ನಿತ್ಯಾತಾದೃಶ ಚಿತ್ತೇತ್ಯ ಎಂತ
4, ರಮಾಪತಿ 5. ಇಷ್ಟು ವಿಶೇಷಣ ದೇವರಿಗೆ ಹಾಕಿದ್ದಾರೆ. ಮೊದಲನೇದಾಗಿ ಸರ್ವತ್ರ ಅಖಿಲ ಸಚ್ಛಕ್ತಿ. ಶಕ್ತಿ, ಸಚ್ಛಕ್ತಿ, ಅಖಿಲ ಸಚ್ಛಕ್ತಿ, ಸರ್ವತ್ರ ಅಖಿಲ ಸಚ್ಛಕ್ತಿ. ಇಷ್ಟು ಪದ ಇದೆ ಅಂದರೆ ದೇವರಿಗೆ ಶಕ್ತಿ ಇದೆ. ಗೊತ್ತಾಯ್ತು? ಎಂಥ ಶಕ್ತಿ ಇದೆ? ಸಚ್ಛಕ್ತಿ. ಸಚ್ಛಕ್ತಿ ಅಂದ್ರೇನು? ಒಂದು ಕೋಲು ಹಿಡ್ಕೊಂಡು ಹೊಡಿಲಕ್ಕೆ ಹೋಗ್ತಾನೆ, ಅವನ ಶಕ್ತಿ ಎಲ್ಲಿದೆ? ಈಗ ಕೋಲಲ್ಲಿದೆ. ಆ ಇರ್ತಲ್ಲ, ಕೋತಿಗಳಿಗೆ ಬಂದಿರ್ತಾರೆ, ಹೊಡಿಲಕ್ಕೆ ಹೋದ ಕೋಲ್ ತೊಗೊಂಡು ಓಡೇ ಬಿಡುತ್ತೆ. ಕೋಲ್ ಬಿಟ್ಟ ತಕ್ಷಣ ಓಡಿ ಬರುತ್ತೆ. ಅವನ ಶಕ್ತಿ ಇದರಲ್ಲಿಲ್ಲ ಅಂತ ಗೊತ್ತಾದಕ್ಕೆ ಯಾವುದರಲ್ಲಿದೆ? ಆ ಕೋಲಲ್ಲಿದೆ. ಕೋಲ್ ಬಿಸಾಕಿಬಿಡ್ತಾರೆ, ಹೊಡಿತಾರೆ. ಆ ಕೋತಿಗಳೆಲ್ಲ ಎಸ್ಕೇಪ್ ಆಗಿ ಬಂದುಬಿಡುತ್ತೆ, ಕೋಲಿಲ್ಲ ಅವನ ಹತ್ರ. ಅಂದರೆ ಆ ಕೋಲಲ್ಲಿ ಶಕ್ತಿ ಇದೆ. ಪಿಸ್ತೂಲಲ್ಲಿ ಶಕ್ತಿ ಇದೆ. ದೇವ್ರ ಶಕ್ತಿ ಹಾಗಿಲ್ಲ. ಹೇಗಿದೆ? ಬೆಂಕಿ ಶಕ್ತಿ ಎಲ್ಲಿದೆ? ಬೆಂಕಿ ಶಕ್ತಿ ಅದು ಆ ಕೋಲಿಗೆ ತೊಗೊಳಕ್ಕಾಗಿಲ್ಲ. ಬೆಂಕಿ ಇರೋದೇ ಹಾಗೆ, ಸೂರ್ಯ ಇರೋದೇ ಹಾಗೆ, ದೇವರು ಇರೋದೇ ಹಾಗೆ. ದೇವ್ರ ಶಕ್ತಿ ಎಲ್ಲಿದೆ ಅಂದರೆ ಅವನೊಳಗೆ ಇದೆ. ಸ್ವಾಭಾವಿಕ ಶಕ್ತಿ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೋಗತೆ ಸ್ವಾಭಾವಿಕಿ ಗಾನ ಫಲಕ್ರಿಯೆ ಅಂತ ದೇವರ ಶಕ್ತಿ ಅಂತದ್ದು. ಎರಡನೇ, ಈ ಕಾಪಿ ಮಾಡೋ ಶಕ್ತಿ ಎಲ್ಲಿದೆ? ಪುಸ್ತಕದಲ್ಲಿ. ಕಾಪಿ ಮಾಡೋ ಪುಸ್ತಕದಲ್ಲಿ ಒಳ್ಳೆ ಓದಿಲ್ಲ. ಇವರು ಓದೋಣ ಶಕ್ತಿ ಎಲ್ಲಿದೆ? ತಲೆಯಲ್ಲಿದೆ. ಅದು ಸಹಜ ಶಕ್ತಿ. ಅದನ್ನು ಗುಡ್ ಅಂತ ಇದು ಡಿಮಾಂಡ್ ಮಾಡ್ತಾರೆ. ಇದು ಒಳ್ಳೆಯ ಶಕ್ತಿ ಅಲ್ಲ. ಅದಕ್ಕೆ ಸಚ್ಛಕ್ತಿ. ಇನ್ನೊಂದು ಅರ್ಥ ಪೂರ್ಣ ಶಕ್ತಿ. ಮೊದಲನೇ ಶಕ್ತಿ ಸ್ವಾಭಾವಿಕ, ಇನ್ನೊಂದು ಪೂರ್ಣ ಶಕ್ತಿ, ಪರಿಪೂರ್ಣವಾದ ಶಕ್ತಿ. ಪೂರ್ಣವಾದ ಪೂರ್ಣವೇದ ಎರಡಾಯ್ತಾರೆ. ಇನ್ನು ಅಪ್ರಾಕೃತ ಶಕ್ತಿ. ಈ ಶಕ್ತಿ ಅಲ್ಲ, ಮೆಟಲ್ಲೇ. ಕಬ್ಬಿಣ ಎಲ್ಲಿ, ಸುವರ್ಣ ಎಲ್ಲಿ, ಎಷ್ಟು ಡಿಫರೆನ್ಸ್ ಇದೆ. ದೇವರ ಅಪ್ರಾಕೃತ ಸದ್ಗುಣಗಳಾದ್ದರಿಂದ ಅಖಿಲ ಸಚ್ಛಕ್ತಿ. ಹೋಗ್ಲಪ್ಪ, ಎಲ್ಲ ಇದೆ, ಲಿಮಿಟೆಡ್ ಸೆನ್ಸಲ್ಲಿದೆ. ಅಖಿಲ ಪೂರ್ಣವಾದ ಎಲ್ಲ. ಅಖಿಲ ಅಂದರೆ ಅಪೂರ್ಣ, ಅಖಿಲ ಅಂದರೆ ಪರಿಪೂರ್ಣ. ಪರಿಪೂರ್ಣವಾದ ಶಕ್ತಿಯಿಂದ ಪೂರ್ಣವಾಗಿ ಎಲ್ಲ ಕಾಲದಲ್ಲೂ ದೇವರು ಹೊಂದಿದ್ದಾನೆ. ಮತ್ತು ಎಲ್ಲಿದ್ದಾನೆ? ನಮ್ಮ ಮನೆ ಬಾ ನೋಡ್ಕೊತೀನಿ ಅಂತ ಹೇಳ್ತಾರಲ್ಲ ಹಾಗೆ. ನಮ್ಮ ಊರಿಗೆ ಬಾ ನೋಡ್ಕೊ. ಶಕ್ತಿ ಎಲ್ಲಿದೆ ಅವನಿಗೆ? ಈಗ ಹೋಮ್ ಪಿಕ್ಚರ್ ಶಕ್ತಿ ಇದೆ, ಬೇರೆ ಕಡೆ ಇಲ್ಲ. ದೇವರಿಗೆ ಎಲ್ಲಿದೆ? ಸರ್ವತ್ರ. ಆ ಪದ ಎಲ್ಲಿದೆ? ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ದೇವರಿಗೆ ಕಾಲಗಳೇನೂ ಇಲ್ಲ. ಯಾವ ಕಾಲಕ್ಕೂ ಹೇಗಿರ್ತಾನೆ? ಒಂದೇ ರೀತಿ ಇರ್ತಾನೆ. ನಾವು ಸುಸ್ತಾದಾಗ ಏನಾಗುತ್ತೆ? ತಾಯಿಗೆ ಮಗು ಬಂದರೆ ಸಿಟ್ಕೊಂಡು ಹೊಡೆದು ಬಿಡ್ತಾವೆ ಮಗನ. ಯಾಕೆ? ನನಗೆ ಭಾರಿ ಸುಸ್ತಾಗಿದೆ, ನೀನು ಬೇರೆ ಕಾಣಿಸ್ತೀನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ದೇವರಿಗೆ ಅಂಥದ್ದೆಲ್ಲ ಏನೂ ಇಲ್ಲ. ಸರ್ವತ್ರ ಅಖಿಲ ಸಚ್ಛಕ್ತಿ. ಅದಕ್ಕೆ ಸರ್ವ ದೇಶೇಶು ಕಾಲೇಶು ಸ ಏಕಃ ಪರಮೇ. ಇನ್ನೊಬ್ಬ ಹಾಗಿಲ್ಲ, ಅವರೊಬ್ಬನೇ ಇರೋದು. ಸರ್ವತ್ರ ಅಖಿಲ ಸಚ್ಛಕ್ತಿ ಸ್ವತಂತ್ರ ಅಶೇಷ ದರ್ಶನ. ಸ್ವತಂತ್ರ ಅಂತ ಅಷ್ಟೇನು ಮಾಡ್ಬೇಕು ನಾವೀಗ? ಇದರಲ್ಲಿ ನೆನ್ಪಡ್ಬೋದು. ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯೆ ಪರಾನಪೇಕ್ಷಂ ಸ್ವತಂತ್ರಂ ತದಪೇಕ್ಷಂ ಪರತಂತ್ರಂ ಅಸ್ವತಂತ್ರಂ. ದೇವರು ಸ್ವತಂತ್ರನಾಗಿದ್ದಾನೆ. ಅಶೇಷ ದರ್ಶನ. ಅಶೇಷ ದರ್ಶನ. ದರ್ಶನ ಅಂದರೆ ಜ್ಞಾನ. ಎಲ್ಲವನ್ನೂ ನೋಡ್ತಾನೆ. ಸರ್ವಜ್ಞ, ಸರ್ವಶಕ್ತ, ಸರ್ವಜ್ಞ. ಅದಕ್ಕೆ ಅಶೇಷ ಅಂದರೆ ಸರ್ವ. ಅಶೇಷವನ್ನು ನೋಡ್ತಾನೆ, ನಮ್ಮನ್ನು ನೋಡ್ತಾನೆ. ನಿತ್ಯ ಅತಾದೃಶ ಚಿತ್ತೇತ್ಯಯಂತ. ಮತ್ತು ಉಳಿದವ್ರು ಹೇಗಿದ್ದಾರೆ? ಚಿತ್ ಚೇತ್ಯಯಂತ. ಚಿತ್ ಅಂದರೆ ಚೇತನ, ಚೇತ್ಯ ಅಂದರೆ ಜಡ ಪದಾರ್ಥ. ಚಿತ್ ಚೇತ್ಯ, ಚಿತ್ ಚೇತ್ಯ ಯಂತ. ಅವ್ರನ್ನೇನು ಮಾಡ್ತಾನೆ ಪರಮಾತ್ಮ? ನಿಯಮವನ್ನು ಮಾಡ್ತಾನೆ. ಸಕಲ ಸ್ಥಾವರ ಜಂಗಮ ಪದಾರ್ಥಗಳನ್ನು ನಿಯಮನವನ್ನು ಮಾಡ್ತಾನೆ. ಅವೆಂಥ ಪದಾರ್ಥಗಳು ಅಂದರೆ ಅತಾದೃಶ, ಹಾಗಿಲ್ಲ. ಹಾಗಿಲ್ಲ ಅಂದರೆ ಹೇಗಿಲ್ಲ? ಸಚ್ಛಕ್ತಿ ಇಲ್ಲ, ಅಶೇಷ ದರ್ಶನ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಅಂಥ ವ್ಯಕ್ತಿಗಳು ಯಾರು ಉಳಿದವರೆಲ್ಲ ಕೂಡ. ಗೊತ್ತಾಯ್ತಾ? ಅವ್ರನ್ನೆಲ್ಲ ಏನು ಮಾಡ್ತಾನೆ ಪರಮಾತ್ಮ? ಎಂಥ ನಿಯಮವನ್ನು ಮಾಡ್ತಾನೆ. ಹಾಗಿಲ್ಲ. ಹಾಗಿಲ್ಲ ಅಂದರೆ ಹೇಗಿಲ್ಲ? ಸಚ್ಛಕ್ತಿ ಇಲ್ಲ, ಅಶೇಷ ದರ್ಶನ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಅಂಥ ವ್ಯಕ್ತಿಗಳು ಯಾರು ಉಳಿದವರೆಲ್ಲ ಕೂಡ. ಗೊತ್ತಾಯ್ತಾ? ಅವ್ರನ್ನೆಲ್ಲ ಏನು ಮಾಡ್ತಾನೆ ಪರಮಾತ್ಮ? ಎಂಥ ನಿಯಮವನ್ನು ಮಾಡ್ತಾನೆ. ಎಷ್ಟು ದಿವಸ ಮಾಡ್ತಾನೆ? ಜೈಲಿಗೆ ಹಾಕಿರ್ತಾರೆ, 2 ವರ್ಷ ಶಿಕ್ಷೆ ಬಿಟ್ಟರು. ಆಮೇಲೆ ಏನು ಮಾಡ್ತಾನೆ? ಅವರೇನು ಮಾಡೋಂಗಿಲ್ಲ. ಅವನ್ನ ಹೊರಗೆ ಬಂದ ಹಿಡ್ಕೊಂಡು ಹೋಗ್ಲಿಕ್ಕೆ ಬರಲ್ಲ ಅವರಿಗೆ. ಮತ್ತೆ ಅಪರಾಧ ಮಾಡಿ ಹಿಡ್ಕೊಂಡು ಹೋಗ್ಬೇಕು, ಹಾಕೊಳ್ಳಿಕ್ಕೆ ಬರೋದಿಲ್ಲ. ಅಲ್ಲಿವರೆಗೂ ನಿಯಮನ ಮಾಡ್ತಿದ್ರು, ಆಮೇಲೆ ನಿಯಮನ ಮಾಡ್ಲಿಕ್ಕೆ ಬರೋದಿಲ್ಲ. ದೇವ್ರ ಹಾಗೆ ನಿತ್ಯ. ನಿತ್ಯ ಅಂತ ಹೇಳಿದ್ರಿಂದ ಸಂಸಾರದಲ್ಲಿ, ಮುಕ್ತಿಯಲ್ಲಿ, ಮಲಗಿದಾಗ, ಎದ್ದಾಗ ಎಲ್ಲ ಕಾಲಕ್ಕೂ ಏನು ಮಾಡ್ತಾನೆ ದೇವರು ನಮ್ಮನ್ನು? ಅದಕ್ಕೇನೆ ತೇನ ವಿನ ತೃಣಮಪಿ ನ ಚಲತಿ. ತೃಣಗಳು ಜಡ, ಉಳಿದವರೆಲ್ಲ ತೃಣ ಸದೃಶರು. ತೃಣ ಸದೃಶ. ನಿತ್ಯ ಅತಾದೃಶ ಚಿತ್ತೇತ್ಯ ಯಂತ. ನಿತ್ಯ ಯಾವುದಂದರೆ ನಮ್ಮ ದೇವರ ಇಂಡಿಪೆಂಡೆನ್ಸ್ ಇದೆ. ಎಂಥದ್ದದು?
ಎಟರ್ನಲ್ ಟೋಟಲ್. ನಮ್ಮ ಡಿಪೆಂಡೆನ್ಸ್ ಇದೆ ಅಂಥದ್ದು, ಅದು ಎಟರ್ನಲ್, ಅದು ಟೋಟಲ್. ಸೊ ಅಂದರೆ ಒಂದು ಕಾಲಕ್ಕೂ ನಾವು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇಂಡಿಪೆಂಡೆನ್ಸ್ ಚಾನ್ಸಸ್ಸೇ ಇಲ್ಲ. ಅದಕ್ಕೆ ದೇವರು ದೇವರೇ, ನಾವು ನಾವೇನೇ. ದೇವರು ದೇವರೇ. ಒಂದು ನೋಡ್ದ, ಆನೆ ನೋಡ್ದ, ಮರೆತು ಬೇರೆ ಏನಾದರೂ ಮಾಡಿ ಆನೆ ಮಾಡಬೇಕು ಅಂತೇಳಿ ಇರುವೆಗಳನ್ನೆಲ್ಲ ಸೇರಿಸ್ತಾ ಹೋದ. ಏನಾಯ್ತು ಅಲ್ಲಿಗೆ? ಕೋಟ್ಯಂತರ ಇರುವೆ ಆಯಿತು, ಒಂದು ಆನೆ ಆಗಲಿಲ್ಲ. ಅದು ಯಾಕೆ? ಅದು ಆನೆನೇ, ಇರುವೆನೇ. ಅದಕ್ಕೆ ಎಷ್ಟು ಜೀವರು ಸೇರಿದರೂ ಕೂಡ, ಈ ಜೀವರು ಎಷ್ಟಿದ್ದಾರೆ? ಅನಂತಾನಂತ ಕೋಟಿ ಇದ್ದಾರೆ, ಅನಂತಾನಂತ ಇದ್ದಾರೆ. ಆದರೆ ಒಬ್ಬ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಅವರ ಕೈಲಿ. ಇದು ಇರುವೆನೇ, ಆನೆನೇ ಹೇಗೋ, ಜೀವರೇನೇ, ದೇವರು ದೇವರೇನೇ. ನಿತ್ಯ ಅತಾದೃಶ ಚಿತ್ತೇತ್ಯ, ತಾದೃಶ ಅಂತಹ, ಅತಾದೃಶ ಹಾಗಿಲ್ಲದೆ ಇರತಕ್ಕಂತಹ ಮತ್ತು ನಿತ್ಯ ಹಾಗಿಲ್ಲದೆ ಇರತಕ್ಕಂತಹ ಚಿತ್ ಮತ್ತು ಚೇತ್ಯಗಳನ್ನು ಎಂಥ ಯಾವ ಶಬ್ದ? ಯಂತೃ ಶಬ್ದ. ಎಂತಾರೋ ಪಿತೃ ಮಾತೃ ನಡೆಯುತ್ತಲ್ಲ ಹಾಗೆ, ಎಂತಾರಹ ನೇಮನ ಮಾಡುವವನು ಅಂತ ಅರ್ಥ. ಅಭ್ಯಂತರ ಹಾಕಿರ್ತಾರಲ್ಲ, ಅಭ್ಯಂತರ ಕಚೇರಿ ಅಂತೇಳಿ, ಇವತ್ತು ಅದು ಎಂಥ ಶಬ್ದ ಬಂದಿರೋದಲ್ಲಿ. ಅಭಿಯಂತ ನೇಮನ ಮಾಡುವವರು ಅಂತ ಅರ್ಥ. ಇಲ್ಲಿ ಸಾರಸ್ಯ ಏನು? ಯಂತೃ ಅಂತ ಪದ ಉಪಯೋಗಿಸಿದ್ದಾರೆ. ಯಂತೃ ಎಂಬುದು ತೃಣ್ ಪ್ರತ್ಯಯ ಅಂತ. ತೃಣ್ ಪ್ರತ್ಯಯ ಯಂತೃ. ತೃಣ್ ಪ್ರತ್ಯಯಕ್ಕೆ ಏನು ವಿಶೇಷ ಅಂದರೆ ಸ್ವಭಾವ ಹೇಳೋದು, ಗೊತ್ತಾಯ್ತಾ? ತಾಚ್ಛಿಲ್ಯ ಅಂದ್ರೇನು? ಅವನ ಸ್ವಭಾವ, ಎಲ್ಲವನ್ನು ನಿಯಂತ್ರಣ ಮಾಡಿ ದೇವರ ಸ್ವಭಾವ. ದೇವರೇ ಅದನ್ನು ಕೈ ಬಿಟ್ಟುಬಿಟ್ರೆ ಬಿಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ಬಿಡದಿರೋದು ಅವನ ಸ್ವಭಾವ, ಗೊತ್ತಾಯ್ತಾ? ಬೇರೆ ಜನಗಳು ಏನು ಮಾಡಿಬಿಡ್ತಾರೆ, ಸಿಟ್ಟು ಬಂದರೆ ಹೋಗಿ ಗೆಟೌಟ್ ಅಂತ. ದೇವ್ರು ಹಾಗೆ ಅನ್ನೋದಿಲ್ಲ, ಅಂದರೆ ಜಗತ್ತು ಇರಲಿಕ್ಕೆ ಜಾಗ ಇಲ್ಲ, ಗೊತ್ತಾಯ್ತಾ? ದೇವರು ಯಾವ ಕಾಲಕ್ಕೂ ನಿಯಮನ ಮಾಡ್ತಕ್ಕಂಥ ಸ್ವಭಾವ ಹೊಂದಿದ್ದಾನೆ. ಅದು ನೇಚರ್ ಇರೋದು ಹೇಗೆ, ಬೆಂಕಿ ಸುಡೋದು ಹೇಗೆ ಸ್ವಭಾವನೋ, ನೀರಿಗೆ ಹರಿಯೋದು ಹೇಗೆ ಸ್ವಭಾವನೋ, ದೇವರಿಗೆ ಭಕ್ತರನ್ನು ಕಾಪಾಡೋದು ನಿಯಮನ ಮಾಡೋದು ಹಾಗೆ ಸ್ವಭಾವ. ಆಗ ಭಕ್ತ ವತ್ಸಲ ಅಂತ ಕರಿ. ಎಷ್ಟೇ ಜನ ಪ್ರೀತಿ ವಿಶ್ವಾಸ ಇರ್ಬೋದು, ತಮ್ಮ ಕೆಲಸ ಬೇರೆ ಇರುತ್ತೆ, ಗೊತ್ತಾಯ್ತಾ? ರಾತ್ರಿ 1 ಗಂಟೆಗೆ ಡಾಕ್ಟ್ರ್ ಅದು ಬಡಿ ಸಿಟ್ಟು ಬಂದುಬಿಡುತ್ತೆ ಅವ್ರಿಗೆ. ಹೊತ್ತು ಗೊತ್ತಿಲ್ಲ ಅಂತ ಕೇಳಿ, ದೇವರಿಗೆ ಹೊತ್ತು ಗೊತ್ತಿಲ್ಲೇ ಇಲ್ಲ. ಯಾಕೆ? ಪರಿಪೂರ್ಣ, ಯಾರ ಮೇಲೆ ಡಿಪೆಂಡೆನ್ಸ್ ಇಲ್ಲ, ಸರ್ವಶಕ್ತ. ಈಗ ನಮಗೆ ಅರ್ಥ ಆಯಿತು, ಓ ಯಾತಕ್ಕೆ ದೇವರು ನಮಗಿಷ್ಟ ಅಂತ ಈಗ ಗೊತ್ತಾಯಿತು. ಅರ್ಥ ಆಯ್ತಾ? ಗಾಡಿ ತಗೋತಾರೆ, ಈ ಗಾಡಿ ಲೈಕ್ ಮಾಡ್ತೀನಿ, ಯಾತಕ್ಕೆ? ಬೇಕಾದಷ್ಟು ಗುಣಗಳು ಅದರಲ್ಲಿದೆ, ಗೊತ್ತಾಯ್ತಾ? ಅದನ್ನು ಹರಿಸ್ತಾನೆ. ಇವತ್ತು ದೇವರನ್ನ ಯಾತಕ್ಕೆ ಹರಿಸ್ಬೇಕು ಅಂದರೆ ಗುಣಪೂರ್ಣ. ಒಂದೆರಡು ಒಳ್ಳೆ ಗುಣ ಇದ್ರೇ ಭಾರಿ ಎಫಿಷಿಯೆಂಟು, ಸ್ವಲ್ಪ ಮೋಸಗಾರ. ಏನು ಮಾಡ್ತಾನೆ? ಹಾಡಾಗಿ ಹೋಗ್ಲಿ ಬರಲಿ ಅಂತ ಹೇಳ್ತಾನೆ. ಯಾತಕ್ಕೆ? ಕೆಲಸ ಸರಿ ಮಾಡ್ತಾನೆ, ಆದ್ದರಿಂದ ಮಾಡೋ ಅಂತ ಹೇಳ್ತಾನೆ. ಭಾರಿ ಎಫಿಷಿಯೆಂಟು, ಮೋಸ ಮಾಡ್ತಾನೆ, ಡಿಸಾನೆಸ್ಟ್. ಆದರೆ ದೇವರೇ ಅಂಥವನು ದೋಷ ಇಲ್ಲವೇ ಇಲ್ಲ, ಬರೀ ಗುಣಗಳಷ್ಟೇ. ಸೊ ಲೈಕ್ ಆಗುತ್ತಾ? ಇಲ್ಲಾಗ ಲೈಕ್ ಆಗಲೇಬೇಕು. ದೇವ್ರು ಯಾತಕ್ಕೆ ಇಷ್ಟ ಅನ್ನೋದು ಉತ್ತರ ಕೊಡೋದಕ್ಕೆ ಆಚಾರ್ಯ ಬರೆದಿರೋದು. ಈಗ ದೇವ್ರು ಯಾತಕ್ಕೆ ನಮಗಿಷ್ಟ ಅಂತ ಕೇಳಿದರೆ ಈ ಕಾರಣಕ್ಕೆ ಇಷ್ಟನಾಗಿದ್ದಾನೆ. ಇವತ್ತು ನಿರ್ಗುಣ ಬ್ರಹ್ಮ ಇಷ್ಟ ಆಗ್ತಾನ? ಯಾಕೆ? ಗುಣಗಳೇ ಇಲ್ಲ, ಹೇಗೆ ಇಷ್ಟ ಆಗಬೇಕು ಅವನು? ಐ ಲೈಕ್ ಇಟ್. ಯಾಕೆ? ಅಟ್ರಿಬ್ಯೂಟ್ಲೆಸ್ ಅವನು. ಹೋಗ್ತಾರೆ ಯಾರು? ಇಷ್ಟ ಬೇಕಾದ್ರೆ ಏನಾಗಿರ್ಬೇಕು ಅವನಲ್ಲಿ? ಗುಣಗಳಿರಬೇಕು, ಮತ್ತು ದೋಷಗಳಿರಬಾರ್ದು. ಗುಣಗಳಿರಬೇಕು, ದೋಷ ಇರಕೂಡದು. ಆವಾಗ ಅವನು ಹೆಚ್ಚೆಚ್ಚು ಇಷ್ಟ ಆಗ್ತಾನೆ. ಎಲ್ಲ ಗುಣಗಳು ಇದ್ದರೆ, ಒಂದು ದೋಷವೂ ಇಲ್ಲದೆ ಹೋದರೆ ಏನಾಗ್ತಾನಾಗ? ತುಂಬ ಇಷ್ಟನಾಗ್ತಾನೆ. ದೇವ್ರು ಏನಾಗಿದ್ದಾನೆ? ನಮಗೆ ತುಂಬ ಇಷ್ಟನಾಗಿದ್ದ. ಅಷ್ಟೇ. ನಮಗೆ ಯಾಕಾಗಿಲ್ಲ? ನಮಗೆ ಗೊತ್ತಿಲ್ಲ ದೇವ್ರ ಬಗ್ಗೆ, ಗೊತ್ತಾಯ್ತಾ? ಆದರೆ ನಮಗೆ ಇಷ್ಟ ಇಲ್ಲ. ಗೊತ್ತಾದ್ಮೇಲೆ ಏನು ಮಾಡ್ತಾರೆ? ಆಗ ನಮಗೂ ದೇವ್ರು ಬೇಕು ಅನ್ಸುತ್ತೆ. ಇದು ದೇವರ ಲಕ್ಷಣ ಇದು. ಸರ್ವತ್ರ ಅಖಿಲ ಸಚ್ಛಕ್ತಿ ಸ್ವತಂತ್ರ ಅಶೇಷ ದರ್ಶನ ನಿತ್ಯ ಅತಾದೃಶ ಚಿತ್ತೇತ್ಯ ಅಂತ. ಇಷ್ಟಾದ್ಮೇಲೆ ಒಂದು ಪ್ರಾಬ್ಲಮ್ ಇದೆ. ಇದಿಷ್ಟು ಗುಣ ಮಹಾಲಕ್ಷ್ಮಿಗಿದೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಶ್ಯ ಅಪಾಂಗಲವ ಮಾತ್ರತಃ ವಿಶಕ್ತಿಯವರಿಗಿದೆ. ಅಂದಮೇಲೆ ದೇವ್ರ ವಿಶೇಷ ಏನಂತ ಕೇಳಿದರೆ ರಮಾಪತಿ, ಅವರಿಗೂ ಪತಿ. ಆದ್ದರಿಂದ ಇನ್ನು ಅಲ್ಟಿಮೇಟ್, ಮತ್ತೇನು ಮಾಡಾಗಿಲ್ಲ. ನಮಗೆ ರಮಾದೇವಿ ಅಲ್ಟಿಮೇಟ್ ಅದು ತಿಳ್ಕೊಂಡಿದ್ದೇವೆ. ಆದರೆ ರಮಾದೇವಿ ಕೂಡ ಏನಾಗಿದ್ದಾರೆ? ದೇವರಿಗೆ ಡಿಪೆಂಡ್ ಆಗಿದ್ದಾರೆ. ನಿಜವಾದ ಅಲ್ಟಿಮೇಟ್, ಅಬ್ಸಲ್ಯೂಟ್ ಅಂದರೆ ಯಾರು? ಪರಮಾತ್ಮ ಒಬ್ಬನೇ. ಅಬ್ಸಲ್ಯೂಟ್ ಆಗಿರ್ತಕ್ಕಂಥವನು ಸ್ವತಂತ್ರ, ಅತಿ ಸ್ವತಂತ್ರ. ದೇವರು ಒಬ್ಬನೇ. ಅಲ್ಲಿ ಎಲ್ಲ ಮುಗಿದಂತೆ ಆಯಿತು. ಅಲ್ಲೇ ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ. ಆ ಪದ ಬಿಡೋದಿಲ್ಲ ಸರ್. ಪ್ರತಿ ಸತ್ವ ಇಂದಿರಾಪತಿ ರಮಾ ಉಪಯೋಗಿಸ್ತಾರೆ ಸರ್. ದೇವರನ್ನು ಹಾಗೆ ಉಪಾಸನೆ ಮಾಡಬೇಕು. ರಮಾಪತಿ ದೇವರು. ಹೋಗಲಿ, ನಮಗೆ ದುಡ್ಡಿಷ್ಟ, ದುಡ್ಡು ಅಭಿಮಾನಿ ದೇವತೆ ಮಹಾಲಕ್ಷ್ಮಿ. ಅವರಿಗೆ ಯಜಮಾನ ಮೇಲೆ ಇಷ್ಟ ಆಗಬೇಕಲ್ಲ ನಮಗೀಗ. ಈಗ ದುಡ್ಡು ಕೊಡ್ಬೇಕಾದ್ರೆ ಯಾರು ಇರಬೇಕು? ಬ್ಯಾಂಕಲ್ಲಿ ದುಡ್ಡಿದೆ, ಕ್ಯಾಶಿಯರ್ ಇಲ್ಲ, ಸುಮ್ಮನೆ ಕಾಯ್ಕೊತ ಕೂತಿರ್ಬೇಕು ನಾವೀಗ. ನಾವೇ ತೊಗೊಂಡ್ರೆ ಜೈಲಿಗೆ ಹಾಕ್ತಾರೆ.
ಅವ್ನು ಬರಬೇಕು, ಕಾಯ್ತಾ ಕೂತಿರ್ಬೇಕು. ನಾವೇ ತೊಗೊಳ್ಳಾಗಿಲ್ಲ, ಜಡ ಪದಾರ್ಥನ ಕಾಯ್ತಿರ್ಬೇಕು ನಾವೀಗ. ಅದರ ಅಭಿಮಾನಿ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ. ನಾವು ದುಡ್ಡು ಬೇಕೀಗ, ಅವ್ರನ್ನ ಕೇಳಬೇಕು. ಅವ್ರಿಗೆ ಬೇಡ ಏನು ಮಾಡ್ತಾರೆ? ರಮಾಪತಿ ತನ್ನ ಪತಿ ತೋರಿಸ್ತಾರೆ. ಆದ್ದರಿಂದ ದುಡ್ಡು ಬೇಕು ಅಂದ್ರೆ ದೇವರ ಹತ್ರ ಹೋಗಿ, ಬೇರೆ ದಾರಿ ಇಲ್ಲ. ಇವತ್ತು ಎಲ್ಲರೂ ಕೂಡ ದುಡ್ಡು ಹೊಡಿತಾರೆ. ದೊಡ್ಡ ಲಕ್ಷ್ಮಿ ಅಂತ ಕರೀತಾರೋ ಇಲ್ಲ? ಲಕ್ಷ್ಮೀ ಪೂಜೆ ಮಾಡಿದ್ದೇನೆ, ಲಕ್ಷ್ಮೀಪತಿ ಪೂಜೆ ಬಿಟ್ಟುಬಿಡ್ತಾರೆ. ಅಲ್ಲಿ ಲಕ್ಷ್ಮೀದೇ ಏನು ಮಾಡ್ತಾರಾಗ? ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ನಮ್ಮ ಪತಿಯನ್ನು ಪೂಜೆ ಮಾಡಿಲ್ಲ ಅಂತ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷ್ಮೀ ರಮಣನ ಆರಾಧನೆ ಮಾಡಿದವರ ಮನೆಗೆ ಮಾತ್ರ ಮಹಾಲಕ್ಷ್ಮಿ ಬರ್ತಾಳೆ. ಎಷ್ಟು ಗುಣಗಳು ನೋಡಿದಾಗ ಆಚಾರ್ಯರು ತಮ್ಮ ಸ್ವರೂಪ ಹೇಳಿದಾಗಾಯಿತು. ನಮಗೆ ಲೈಕ್ ಮಾಡೋದು ದೇವರು ಯಾತ್ರೆ ದೇವರು ಕಾರಣ ಕೊಟ್ಟಾಗಾಯಿತು. ಗೊತ್ತಾಯ್ತಾ? ಆಮೇಲೆ ನಮಗೆ ಎಲ್ಲ ಸಿಗ್ತಾ ಕೊಡೋದನ್ನಾದ್ದರಿಂದಾಗಿಯೇ ಅದನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ, ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರ ಅಶೇಷ ದರ್ಶನ ನಿತ್ಯಾತಾದೃಶ ಚಿತ್ತೇತ್ಯಯಂತ ಇಷ್ಟೋನೋ ರಮಾಪತಿ. ಅಶೇಷ ದರ್ಶನ ಪದದೊಳಗೆ ಏನು ಬಂದಿದೆ? ದೇವರ ಜ್ಞಾನ ಎಂಥದ್ದು? ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನಂ ಅಶೇಷ ದರ್ಶನ ಪದ ಅರ್ಥ ಮಾಡ್ಕೊಳ್ಬೇಕು. ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಏನು ಓದಿರ್ತೇವೆ, ಅದಿಷ್ಟು ಕೂಡ ಏನಾಗುತ್ತಾಗ ಜ್ಞಾಪಕ ಬರೋದು. ಸೊ ಮುಂದೆ ಹೋಗ್ತಾ ಹೋದಂತೆ ನಮಗೇನಾಗಬೇಕು? ಹಿಂದಿಂದೆಲ್ಲ ಫೌಂಡೇಶನ್ ಅದು ಬಿಟ್ಟುಬಿಟ್ರೆ ಆಗೋದಿಲ್ಲ. ಹಿಂದೆ ಒಂದು ಕಾಲಿಟ್ಟು ಬಿದ್ದು ಬಿಡ್ತಾರಾಗ. ಹಿಂದೆ ಕಾಲಿಟ್ಟು ಮುಂದೆ ಹೇಗೆ ಹತ್ತಾನೋ ಹಿಂದೆ ಜ್ಞಾಪಕ ಇದ್ದು ಮುಂದೆ ಹೋಗಬೇಕು. ಇಲ್ಲದವ್ರು ಬಿದ್ದು ಬಿಡ್ತಾರಾಗ, ಅಲ್ಲಿ ಹತ್ತಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಯಾವಾಗಲೂ ಹಿಂದಿನ ಗ್ರಂಥಗಳು ಮರೀಲೇ ಕೊಡು. ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯಾತಾದೃಶ ಚಿತ್ತೇತ್ಯಯಂತ ಇಷ್ಟಹಾನಃ ರಮಾಪತಿ. ಈಗ ದೇವ್ರ ಪೂಜೆ ಮಾಡೋದು ಇಷ್ಟ ಆಯ್ತು ಈಗ ನಮಗೆ. ಯಾತಕ್ಕೆ? ಕೊಡೋದವನು ತಮಗೆ ಬೇಕಾದವರು ಇದ್ದಾರೆ, ಅವ್ರು ಕೇಳಿದ್ದು ಕೊಡ್ತಾರೆ. ಹಿಂದಿಂದೆ ಓಡಾಡ್ತಿರ್ತಾರೆ, ಅವ್ರು ಹಿಂದಿಂದೆ ಗೊತ್ತಾಯ್ತಿಲ್ಲ, ಹಿಂದಿಂದೆ ಓಡಾಡ್ತಿರ್ತಾರೆ. ಯಾತಕ್ಕೆ? ಅವನಿಂದ ಊಟ ಎಲ್ಲ ಕೊಡ್ತಾರೆ, 24 hours ನೋಡ್ಕೋತಾರೆ ಅಂತ ಹಿಂದಿಂದೆ ಬಿಟ್ಟು ಹೋಗೋದಿಲ್ಲ. ಇವತ್ತು ದೇವರು ಯಾವಾಗಲೂ ನಮ್ಮನ್ನು ಒಂದು ದಿವಸ 2 ದಿವಸ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ದೇವರು ನಮ್ಮನ್ನು ಏನು ಮಾಡ್ತಾನೆ? ನಾವು ಬಿಟ್ಟರು ಆತ ನಮ್ಮನ್ನು ಬಿಡೋದಿಲ್ಲ. ಅರ್ಥ ಆಯ್ತಾ? ಮಗು ಕಾಲಿರುವೈತೆ, ತಾಯಿ ಬಿತ್ತುಬಿಟ್ಟು ತಾಯಿ ತಿರುಗಿ ಓದ್ಬಿಟ್ರೆ ಏನಾಗತ್ತೆ? ಮಗು ಸತ್ಯ ಹೋಗ್ಬಿಡು. ಆ ಸ್ಪೀಡಲ್ಲಿ ಹೋದ್ರೆ ಬದುಕೋದೇ ಇಲ್ಲ. ತಾಯಿ ಸಹಿಸ್ಕೊತಾಡೋದು. ದೇವ್ರು ಹಾಗೆ ನಾವು ಬಿಟ್ಟರು ಕೂಡ ತಾನು ಬಿಡದಂತೆ ಏನು ಮಾಡ್ತಾನೆ? ಹಾಗಾಗಿ ಕಷ್ಟ ಕೊಡ್ತಾನೆ. ನೆನಪಾಗುತ್ತಾಗ ಓಹೋ ದೇವರೇ ಪರಿಹಾರ ಮಾಡು, ಸಂಕಟ ಬಂದ ವೆಂಕಟರಮಣ ಅಂತೀವಲ್ಲ ಹಾಗೆ. ಎಲ್ಲ ಸರಿ ಇದ್ದರೆ ದೇವ್ರು ಮರ್ತು ಬಿಡ್ತಾರೆ. ದೇವ್ರು ಮಧ್ಯೆ ಮಧ್ಯೆ ಯಾವುದಕ್ಕೆ ಕಷ್ಟ ಕೊಡ್ತಾರೆ ಅಂದರೆ ನೆನಪಿರ್ಲಿಕ್ಕೋಸ್ಕರ. ರಿಪೇರಿ ಪೂರ್ತಿ ಮಾಡೋದಿಲ್ಲ, ಮತ್ತೆ ಬರಲಿ ಅಂತ ಮಾಡ್ತಾರಲ್ಲ ಹಾಗೆ. ಮತ್ತೆ ಮತ್ತೆ ಬಿಟ್ಟು ಒನ್ಸ್ ಫಾರ್ ಆಲ್ ಗುಡ್ ಬೈ ಹೇಳಿಬಿಡ್ತಾರೆ, ಮಾಡಬಾರ್ದಾಗೆ. ಅದಕ್ಕಾಗಿ ದೇವರನ್ನು ಎಂದೂ ಬಿಡಕೂಡದು. ನಮಗೆ ಯಾವಾಗಲೂ ಬೇಕು, ದೇವರು ಯಾವಾಗಲೂ ಕೊಡ್ತಾನೆ. ಅವನಲ್ಲಿ ಅಕ್ಷಯ, ಅವನು ಬಿಡೋ ಚಾನ್ಸೇ ಇಲ್ಲ. ಆದರೆ ಇದು ನೋಡೋದಕ್ಕೆ ಸಣ್ಣ ಶ್ಲೋಕ, ಎಷ್ಟು ಅರ್ಥ ತುಂಬಿಸಿದ್ದಾರೆ. ಅತಾದೃಶ ಅತಾದೃಶ ನಿತ್ಯ ಅತಾದೃಶರು ನಾವು. ತಾದೃಶ ಅಂದ್ರೇನು? ಅವರಂತೆ. ತಾದೃಶ ಅಂದ್ರೇನು? ಅವರಂತೆ ಇಲ್ಲ ಅಂತ ಅರ್ಥ. ಡಿಸ್ಸಿಮಿಲರ್, ಸಿಮಿಲರ್, ಡಿಸ್ಸಿಮಿಲರ್. ಗೊತ್ತಾಯ್ತಾ? 2 ಕ್ಯಾಮರಾ ಏನವು? ಸಿಮಿಲರ್. ಮೈಕು ಕ್ಯಾಮ್ರಾ ಯಾಕೆ ಇದ್ರ ಗುಣನೇ ಬೇರೆ ಬೇರೆ. ಕ್ಯಾಮ್ರಾ ಮಾತಾಡ್ತೇನೆ ಅಂತ ಉಪಯೋಗ ಇಲ್ಲ. ಮೈಕ್ರಿಂದ ಮಾತಾಡೋದು. ಮೈಕ್ ಫೋಟೋ ತೆಗಿಲಿಕ್ಕೆ ಬರೋಲ್ಲ. ಇವತ್ತೆಲ್ಲ ಆಲ್ ಇನ್ ಒನ್ ಮಾಡಿಬಿಡ್ತಾರೆ, ಅದು ಬೇರೆ. ಇದರೊಳಗೆ ಅದೆಲ್ಲ ಪ್ರತ್ಯೇಕ ಇಲ್ಲಿ ಅದೆಲ್ಲ ಹಾಗಿದ್ದಾರೆ. ಮತ್ತು ಮೈಕೇ ಕ್ಯಾಮ್ರಾನೇ ಹಾಗೋ, ದೇವರೇ ಜೀವರ ಹಾಗೆ. ನಿತ್ಯ ಅತಾದೃಶ. ಸಂಸಾರ ಮುಕ್ತಿಯಲ್ಲಿ ಒಂದಾಗ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ತಪ್ಪು. ನಿತ್ಯ ಅತಾದೃಶ ಅಂತ ಹೇಳಿದಾಗ ಮುಕ್ತಿಯಲ್ಲಿ ಸಾಮ್ಯ ಹೇಳೋದಕ್ಕೂ ಅವಕಾಶ ಇಲ್ಲ. ಅಂಥ ದೇವರು ನಮಗಿಷ್ಟ. ಈ ಪದ ಹೇಳಬೇಕಾದ್ರೆ ಟೀಕಾರ ತುಂಬ ಬರೀತಾರೆ. ಒಂದು ಪದಕ್ಕೆ ಎಷ್ಟೋ ಅರ್ಥ ಬರೀತಾರೆ, ಜಯತೀರ್ಥರು. ಅದಕ್ಕೆ ರಾಯರ ಟಿಪ್ಪಣಿ ಬರೀತಾರೆ, ವೇದಸ್ಥರು ಬೇಕಾಷ್ಟೇ ವ್ಯಾಖ್ಯಾನ ಒಂದು ಶ್ಲೋಕಕ್ಕೆ ಬೇಕಾಷ್ಟು ದೊಡ್ಡದಾಗತ್ತೆ. ಎಲ್ಲರಿಗೂ ಇಷ್ಟ ಆಗಬೇಕು ಅಂತಿಲ್ಲ. ದೇವರ ತಾಮಸರು ಬೇಡ ಅಂತ ಹೇಳ್ತಾರೆ, ಇಷ್ಟಪಡೋದಿಲ್ಲ. ಇಂಥ ದೇವ್ರನ್ನ ಇಷ್ಟಪಡೋದಿಲ್ಲ. ಕೃಷ್ಣನ ಮಹಿಮೆ ನೋಡಿದಾಗೆಲ್ಲ ಭಕ್ತರಿಗೆ ಹೇಗೆ ಭಕ್ತಿ ಹೆಚ್ಚಾಗ್ತಾ ಇತ್ತು, ದ್ವೇಷಿಗಳಿಗೆ ದ್ವೇಷ ಹೆಚ್ಚಾಗ್ತಾ ಇತ್ತು ಇನ್ನೂ ಕೂಡ. ಉದಾಹರಣೆಗೆ ಪೊಲೀಸರನ್ನ ಯಾರೆಲ್ಲ ಇಷ್ಟಪಡ್ತಾರೆ? ಸರಿಯಾಗಿ ಬದುಕೋರು. ಕಳ್ಳಗಿಲ್ಲ ಇಷ್ಟಪಡೋದಿಲ್ಲ. ಅದಕ್ಕೆ ಕಳ್ಳತನಕ್ಕೆ ಸಮಸ್ಯೆ ಆಗ್ತಾನೋ. ಅಂದರೆ ದೋಷಿಗಳಿಗೆ ದೇವರು ಇಷ್ಟ ಆಗೋದಿಲ್ಲ, ನಿರ್ದೋಷನಾದ್ದರಿಂದ. ಯೋಗ್ಯರಿಗೆ ಇಷ್ಟ ಆಗ್ತಾರೆ. ಅದು ದೃಷ್ಟಾಂತ ಕೊಡ್ತಾರೆ, ಟೀಕೆ ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಈಗ ಬಾಳೆಹಣ್ಣಿದೆ. ಸಾಮಾನ್ಯವಾಗಿ ನಿಮಗೆಲ್ಲ ಇಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ.
ಒಂಟೆ ಗಿಂಟೆ ತೊಗೊಳ್ಳಲ್ಲಂತ ಇಷ್ಟ ಆಗಲ್ಲಂತ ಬಾಳೆಹಣ್ಣು. ಅದಕ್ಕೇನು ಇಷ್ಟ, ನಮಗೆ ಮುಳ್ಳು ಇಷ್ಟನಾ? ನಮ್ಮ ಮುಳ್ಳು ಇಷ್ಟ ಇಲ್ಲ, ಬಾಳೆಹಣ್ಣು ಇಷ್ಟ. ಅದಕ್ಕೆ ಬಾಳೆಹಣ್ಣು ಇಷ್ಟ ಇಲ್ಲ, ಮುಳ್ಳೇ ಇಷ್ಟ ಅದಕ್ಕೆ ನೀವು ನೋಡ್ಬೇಕು. ನೀವು ಇಲ್ಲಿ ನಮಗೆ ಗೊತ್ತಾಗಲ್ಲ. ದ್ವಾರಕಾ ಯಾತ್ರಾ ಕಡೆಗೆ ಹೋದರೆ, ರಾಜಸ್ಥಾನ ಕಡೆಗೆ ಹೋಗಿಬಿಟ್ರೆ ಅಲ್ಲಿ ಒಂಟೆಗಳು ಸಾಮಾನ್ಯ ಓಡಾಡ್ತಿರ್ತವೆ. ಅಲ್ಲಿ ನವಿಲುಗಳು ಜಾಸ್ತಿ ಆ ಕಡೆಗೆ, ನವಿಲು ಅಲ್ಲಿ ಓಡಾಡ್ತಾರೆ. ನಾವು ಕೋಳಿ ಗೀಡೆ ಹಾಗೋ ನವಿಲುಗಳು ಆ ಕಡೆ ಹಾಗೆ. ಅಷ್ಟು ಒಂಟೆಗಳು ನೋಡಿದರೆ ಇಷ್ಟು ಹತ್ರ ಸರಿಯಾಗಿ ಮುಳ್ಳಿ ಗಿಡ ನಿಂತಿರುತ್ತದು. ನಮಗದು ಇಲ್ಲಿ ಬೇರೆ ಯಾವ ಪ್ರಾಣಿ ಇರುತ್ತೆ ಅದು ಮುಳ್ಳಿಗೆ ಅಷ್ಟು ಪ್ರಿಯ ಅಂತ. ಅದಕ್ಕೆ ಹೇಳ್ತಾರೆ ಎಲ್ಲರಿಗೂ ಎಲ್ಲ ಇಷ್ಟ ಆಗಬೇಕು ಅಂತಿಲ್ಲ. ದೇವರು ಎಲ್ಲರಿಗೂ ಯಾತಕ್ಕೆ ಇಷ್ಟ ಆಗಿಲ್ಲ ಅಂದರೆ ದೋಷಗಳಿಗೆ ಇಷ್ಟ ಆಗೋದಿಲ್ಲ. ಅವ್ರು ದೋಷ ಇರೋದು ದೇವರು ದೋಷ ಮೆಚ್ಚೋದಿಲ್ಲ, ಅದಕ್ಕೆ ಇಷ್ಟ ಆಗೋದಿಲ್ಲ. ಗುಣವಂತರಿಗೆ ಇಷ್ಟ ಆಗುತ್ತೆ, ಅದಕ್ಕೆ ಅವ್ರಿಗೆ ಗುಣ ಮೆಚ್ಚುತ್ತಾರೆ. ಆದ್ದರಿಂದ ಈಗ ನಮಗೆ ತ್ರೈವಿಧ್ಯ ಒಪ್ಪದೆ ಹೋದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿರಲಿ. ಸ್ವರೂಪದಲ್ಲಿ ಹಾಗಿದ್ದಾರೆ. ನಿತ್ಯಾತಾದೃಶ ಚಿತ್ತೇತ್ಯ ಎಂಥ ಇಷ್ಟಹಾನಃ ರಮಾಪತಿ. ಇದು ಮಂಗಳಾಚರಣೆ ಶ್ಲೋಕ. ಇದು ನಡೆದಿದ್ದ್ಯಾವಾಗ ಅಂತ ಹೇಳ್ತಾರೆ. ಆಚಾರ್ಯ ಒಂದು ಕಡೆಗೆ ಹೋಗಿದ್ದಾರೆ, ಉಡುಪಿ ಪ್ರಾಂತದಲ್ಲಿ ಓಡಾಡ್ತಾ ಇದ್ದಾರೆ. ಒಬ್ಬ ಪುಂಡರೀಕಪುರಿ ಅಂತ ಒಬ್ಬನು ಕೂಡಿಸಿದ್ರು. ಮಾಯಾವಾದಿಗಳೆಲ್ಲ ಸೇರಿಬಿಟ್ಟು ವಾದ ಮಾಡಕ್ಕೆ ಅವ್ರ ಮುಂದೆ ಕಳಿಸಿದರು. ಮಧ್ವಯುಗದಲ್ಲಿ ಬರ್ತಕ್ಕಂಥ ವಿಚಾರ ಕಳಿಸಿದ್ರು. ಪುಂಡರೀಕಪುರಿ ಅವನೊಬ್ಬ ಸನ್ಯಾಸಿ, ಪುಂಡರೀಕಪುರಿ ಅಂಥೇಳಿ ಭಾರಿ ವಿದ್ವಾಂಸ ಅಂತ. ಅದಕ್ಕೆ ಪುಂಡರೀಕಪುರಿ ಒಂದು ಬಿರುದಂತ ಅವನಿಗೆ, ಶಾರ್ದೂಲಾಖ್ಯಾಮ್ ಅಂತ ಕರೀತಾರೆ. ಬಿರುದ ಪ್ರಶಸ್ತಿ, ಪಂಡಿತ ಶಾರ್ದೂಲ ಅಂತಾರಲ್ಲ ಹಾಗಿದ್ದ. ಉಡುಪಿಯಲ್ಲಿ ವಾಕ್ಯಾರ್ಥ ಶುರುವಾಯಿತು. ದೊಡ್ಡ ವಿದ್ವಾಂಸರ ಸಭೆ, ಗೊತ್ತಾಯ್ತಾ? ಆಗಿನ ವಿದ್ವಾಂಸರು ಅಂದರೆ ಒಳ್ಳೆ ವಿದ್ವಾಂಸರುಗಳು. 8 ಜನ ಕೂತಿದ್ದಾರೆ. ಆಚಾರ್ಯರು ಬಂದರು. ಅವ್ರಿಗೇನು ತಮ್ಮ ಪರೀಕ್ಷೆ ಯಾರಿಗೂ ಕೊಡಬೇಕಾಗಿಲ್ಲ, ದೇವ್ರ ಮುಂದೆ ಇನ್ನೇನು ಕೊಡೋದಿಲ್ಲ ಅವರು. ದೇವರಂತೂ ಯಾರು ಒಪ್ಪಿದ್ದಾನೆ. ಆದರೆ ಲೋಕದೃಷ್ಟಿಯಲ್ಲಿ ಆಗಬೇಕಲ್ಲ. ಆಯಿತು, ಆಚಾರ್ಯ ಕಂಡ್ರೆ ಅವರಿಗೆ ಭಾರಿ ಭಯ, ಪಂಡಿತರಿಗೆ ಕೂಡ. ಯಾಕೆಂದರೆ ಅವರು ಪೂರ್ಣ ಪ್ರಜ್ಞರು, ವಿಶ್ವವಿಖ್ಯಾತರು. ಆದರೂ ಫಾರ್ಮ್ಯಾಲಿಟಿ ಆಗಬೇಕಲ್ಲ. ಅವು ವೇದಘೋಷ ಮಾಡಬೇಕು ಅಂತ ಕೇಳಿಕೊಂಡು ಆಚಾರ್ಯ ವೇದಘೋಷವನ್ನು ಮಾಡಿದರು. ನೋಡಿದರು, ಸಾಕ್ಷಾತ್ ಬ್ರಹ್ಮದೇವರೇ ವೇದ ಹೇಳ್ತಿದ್ದಾರೆ ಅನ್ನೋಷ್ಟು ಖುಷಿಯಾಯಿತು ಜನಗಳಿಗೆ. ಪ್ರತಿಯೊಂದು ಇದನ್ನು ಹೇಗೆ ಹೇಳು, ಸ್ವರ ಅಕ್ಷರ ಪ್ರತಿಯೊಂದು ಕೂಡ ಪರ್ಫೆಕ್ಟಾಗಿ ಹೇಳಿದರು. ಅದಕ್ಕೆ ಅರ್ಥ ಎಲ್ಲ ಹೇಳಿದರು. ಆಗ ರೇಜೆ ಮಾಧ್ವಿ ವಿಸ್ವರ ವೇದವಾಣಿ ಆ ಮಾತು ಬರುತ್ತೆ. ರೇಜೆ ಮಾಧ್ವಿ ಸುಸ್ವರ ವೇದವಾಣಿ. ಮತ್ತು ಇದು ವರ್ಣನೆ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿತ್ತು. ಆಗ ಅವನು ಸರದಿ ಬಂತು. ನೀನು ಹೇಳಪ್ಪ ಅಂದರು. ಏನು ಹೇಳ್ತಾನೆ? ಹೇಳೋಕ್ಕೆ ಹೋದ ಆರಂಭದಲ್ಲೇ ಬಂತು. ಮೊದಲೇ ತುತ್ತಿಗೆ ನೊಣ ಬಂತು ಅಂತ ಹೇಳ್ತಾರಲ್ಲ, ಹಾಗಾಯಿತು. ಮೊದಲೇ ತಪ್ಪಿಬಿಟ್ಟು ಸ್ಟಾರ್ಟಿಂಗ್ಗೆ ನಾರಾಯಣ ಅಂತೇಳಿ ಅಲ್ಲೇ ತಪ್ಪೋದು. ಅಗ್ನಿನ ರೈ ಮಸ್ಟಿವ್ ಅಂತ ಹೇಳ್ಬೇಕು, ಅಗ್ನಿ ನಾರೈ ಅಂತ ಓದ್ಲಕ್ಕೆ ಹೊರಟುಬಿಟ್ಟ. ಹಾಗೆ ಹೇಳಿದ, ತಪ್ಪಾಗೋಯ್ತು. ಜನ ಎಲ್ಲ ನಕ್ಕುಬಿಟ್ಟು ವಿದ್ವಾಂಸರವನ್ನು ಕಂಡುಬಿಟ್ಟು ಅಭಾಸ ಆಗೋಯ್ತು. ಅಪಸ್ವರ ಬಂದಾಗ ಸಿಟ್ಟು ಬರುತ್ತಾ ಇಲ್ಲೋ? ಪದನೂ ಸರಿಯಿಲ್ಲ, ಸ್ವರಣೂ ಸರಿಯಿಲ್ಲ. ಯೋರ ಹಾಸ್ಯಾಸ್ಪದನಾದ ಅಂತ ಹೇಳ್ತಾರೆ. ಸೂರ್ಯನ ಮುಂದೆ ಮಿಣುಕೂಡ ಆದಾಗ ಅಂತ ಇದೆ ಸ್ವಾರಸ್ ದೃಷ್ಟಾಂತ ಕೊಡ್ತಾರೆ. ಸೂರ್ಯ ಮಿಣುಕೂಡ ಆದಾಗ ಜನ ಎಲ್ಲ ಆಗ ಆಚಾರ್ಯ ಏನು ಮಾಡಿದರು, ಅವರೆಲ್ಲ ಕೇಳಿಕೊಂಡ್ರು, ಸ್ವಾಮಿ ತಾವು ದಯವಿಟ್ಟು ಒಂದು ಪ್ರವಚನ ಮಾಡಬೇಕು ಅಂತ. ಆಚಾರ್ಯ ಒಂದು ಪ್ರವಚನ ಮಾಡಿದರು. ಆ ಪ್ರವಚನ ತತ್ವೋದ್ಯೋತ ಅಂತ ಹೆಸರಾಗಿ. ಅಷ್ಟೊತ್ತೇನು ಮಾತುಕತೆ ನಡೆದಿತ್ತು, ಎಲ್ಲ ಕಡೆಗೂ ಅದರ ಸಾರಾಂಶವನ್ನು ಆಚಾರ್ಯ ಹೇಳ್ತಾ ಪ್ರವಚನ ಆ್ಯಕ್ಚುಲಿ ಅದನ್ನು ಅಷ್ಟಿಷ್ಟು ತಕ್ಷಣ ಬರ್ಕೊಂಡ್ಬಿಟ್ರು. ಆಚಾರ್ಯ ಹೇಳಾಡ್ತಿದ್ದಾಗ ನೋಡಿ, ಈ ರೆಕಾರ್ಡ್ ಅದು ಟೇಪ್ ರೆಕಾರ್ಡ್ ಅಲ್ಲ, ಶಿಷ್ಯರೆಲ್ಲ ಹಾಗೆ ಬರ್ಕೊಂಡ್ಬಿಟ್ರು, ಗ್ರಂಥ ಆಯಿತು. ಅದಕ್ಕೆ ಮಂಗಳಾಚರಣೆ ಹೀಗೆ ಮಾಡಿ ಶುರು ಮಾಡ್ತಾರೆ. ಅದಕ್ಕೆ ಮಾಧ್ವ ಉಪನ್ಯಾಸ ಗ್ರಂಥ ವಾದಾಹ್ವಯೋ ಭವತ್ ಅಂತ ಬರೀತಾರೆ. ಮಾಧ್ವ ಉಪನ್ಯಾಸ ಇದು ಹಾಗೆ. ಕರ್ಮನಿರ್ಣಯನೂ ಹಾಗೇನೆ. ವಾಕ್ಯಾರ್ಥದ ಸಂಗ್ರಹ ಅದು ಪ್ರತ್ಯೇಕ ಕೂತು ಬರೆದಿದ್ದಲ್ಲ, ಹಾಗೆ ದಾಖಲೆಯಾಗಿ ಬಂದ ಪುಸ್ತಕ ಇದು. ಇದನ್ನೆಲ್ಲ ಟೀಕಾರಾಯರು ಕೊನೆಗೆ ಬರೀತಾರೆ. ಮಧ್ವದಲ್ಲೂ ಬಂದಿದೆ, ಚೈತ್ರ ಟೀಕಾದಲ್ಲೂ ಬರೀತಾರೆ. ಹೌದು, 12ನೇ ಸರ್ಕ. ಇದಿಷ್ಟು ಕೂಡ ಇದಕ್ಕೆ ಪ್ರಿಯಾಂಬಲ್. ಇದೆಷ್ಟು ಗೊತ್ತಿರೋ ಮುಂದೆ ಅರ್ಥ ಆಗತ್ತೆ. ಅಲ್ಲಿ ವಾದಕ್ಕೆ ಬಂದವನು ಯಾರು, ಆಚಾರ್ಯ ಏನು ಉತ್ತರ ಕೊಟ್ಟರು ಅಂತ ಅರ್ಥ ಆಗತ್ತೆ. ವಿಮತಃ ಭಿನ್ನ ಮುಕ್ತತ್ವಾತ್ ಯದಿತ್ಥಂ ತತ್ತಥಾ ಯಥಾ ಸಂಪ್ರತಿಪನ್ನ. ಅದು ಶುರುವಾಗುತ್ತೆ. ಅದು ನಾಳೆ ದಿವಸ ಶುರುವಾಗಿದೆ. ಅಲ್ಲಿ ನೋಡಿ, ಒಂದು ಶ್ಲೋಕನೇ ಆಗಿದ್ದ ಸರಿಯಾಗುತ್ತೆ. ಮತ್ತೆ ಮತ್ತೆ ಮನನ ಮಾಡಿದರೆ ಒಂದು ಶ್ಲೋಕಕ್ಕೆ ಎಷ್ಟು ಮಹತ್ವ ಬರುತ್ತೆ, ಗೊತ್ತಾಯ್ತಾ?